ಹಾಯ್ ಫ್ರೆಂಡ್ಸ್, ನಾಳೆ ಹುಣ್ಣಿಮೆ ಐತೆ. ಹುಣ್ಣಿಮೆ ದಿನ ಯಾರೆಲ್ಲ ಹೆಣ್ಣುಮಕ್ಕಳು ಮನೆಯಲ್ಲಿ ಸ್ವಲ್ಪ ನಾವು ಓದಬೇಕು, ನಮಗೆ ಕಂಕಣ ಭಾಗ್ಯ ಕೂಡಿ ಬರಿಲ್ಲ ಹಂಗಿರೋರು ನಾಳೆ ತುಪ್ಪದ ದೀಪಗಳು, ಬೆಲ್ಲದ ಅಚ್ಚಿನಲ್ಲಿ ತುಪ್ಪದ ದೀಪಗಳನ್ನು ನೀವು ರಚ್ಚೆ ಮೇಲೆ ನಾಗರಗಳಿರೋ ಜಾಗದಾಗಲಾಗಲಿ, ಇಲ್ಲಾಂದರೆ ರಾಗಿ ಮರ, ಬೇವಿನ ಮರ ಇರೋ ಜಾಗದಾಗಲಿ ನೀವು ಅದನ್ನು ಏನು ಮಾಡಬೇಕಂದ್ರೆ ನಾಳೆ ತುಪ್ಪದ ದೀಪ ಹಚ್ಚಬೇಕಾದ್ರೆ ತುಪ್ಪದ ದೀಪ ಹಚ್ಚಿಬಿಟ್ಟು ನೀವು ಸ್ವಲ್ಪ ತೆಂಗಿನಕಾಯಿ ಹೊಡಿತೀರಲ್ಲ, ಆ ತೆಂಗಿನಕಾಯಿನಲ್ಲಿ ಸ್ವಲ್ಪ ಅಕ್ಕಿ, ಬೇಳೆ ಕಾಳುಗಳು ಇದೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಬೇಕು. ಮಿಕ್ಸಿಗೆ ಹಾಕ್ಕೊಂಡು ಆ ಕೊಬ್ಬರಿ ಚಿಪ್ಪ ಇರ್ತದ, ಒಂದು ತೆಂಗಿನಕಾಯಿ ಹೊಡೆದ್ರೆ 2 ಚಿಪ್ಪಾದದೆ. ಒಂದು ಚಿಪ್ಪಿನಲ್ಲಿ ಸ್ವಲ್ಪ ಸಕ್ಕರೆ, ಸ್ವಲ್ಪ ಕಾಳುಗಳು, ಯಾವುದೇ ಕಾಳುಗಳಾಗಲಿ, ಅಕ್ಕಿ ಸಮೇತ ಹಾಕ್ಕೊಡ್ರಿ, ಯಾವುದೇ ಕಾಳುಗಳಾಗಲಿ ಹಾಕ್ಕೊಂಡು ಚಿಪ್ಪಿನಲ್ಲಿ ನೀವು ತುಂಬ ಇಕ್ಬಿಟ್ಟಿದೆ. ಆ ರಾಗಿ ಮರದ ಹತ್ರ ಬುಡದಲ್ಲಾಗಲಿ, ಇಲ್ಲ ರಚ್ಚೆ 4 ಮೂಲೆಗಳಲ್ಲಿ ಯಾವುದೇ ಮೂಲೆ ಆಗಲಿ ನೀವು ಅದನ್ನು ಅಲ್ಲಿ ಇಡಬೇಕಾಗ್ತದೆ. ತುಪ್ಪದ ದೀಪಗಳು ಅಚ್ಚ ಬೆಲ್ಲ ಹಾಕಿ ತುಪ್ಪಗಳು ಹಚ್ಚಿಬಿಟ್ಟು ನೀವು ಯಾವ ದೋಷ ಐತೆ ನಿಮಗೆ ಆ ದೋಷದ ಬಗ್ಗೆ, ಇಲ್ಲ ನಾಗದೋಷ ಇದ್ದರೂ ಪರವಾಗಿಲ್ಲ, ಇಲ್ಲ ಬೇರೆ ಏನಾನು ಕೆಟ್ಟ ದೃಷ್ಟಿಗಳು, ಪೀಡೆ ಪಿಶಾಚಿ, ನಿಮಗೆ ದೆವ್ವ ಐತೆ ಅದೈತೆ ಇದೈತೆ ಅಂತ ಯಾರಾದರೂ ಹೇಳಿದರೆ ದಯವಿಟ್ಟು ನೋಡಿ ನಾಳೆ ಮಾಡ್ಕೊಳ್ಳಿ. ಈ ರೆಮಿಡಿ ಯಾವ ಲೈನಲ್ಲಿ ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಮಂತ್ರ ತಂತ್ರ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಆದರೆ ಅವ್ರಿಗೆ ಅದರಲ್ಲಿ ಪರಿಹಾರ ಸಿಕ್ಕದಿದ್ದರೆ ದಯವಿಟ್ಟು ನೋಡಿ, ನಾಳೆ ಶನಿವಾರ, ನಾಳೆ ಹುಣ್ಣಿಮೆ ಐತೆ, ನಾಳೆ ಬೆಳಗ್ಗೆನಿಂದ ಹಿಡ್ದು ಸಂಜೆ 6 ಗಂಟೆ ಒಳಗಡೆ ನೀವು ಯಾವಾಗನ ಮಾಡಿಕೊಳ್ಳ್ರೆ ಒಳ್ಳೆಯದಾಗ್ತದೆ. ನಾಳೆ ಮಾಡೋಕ್ಕಾಗಿಲ್ಲದ್ರೆ ನೀವು ಭಾನುವಾರನೂ ಮಾಡಿ, ಪರವಾಗಿಲ್ಲ, ಭಾನುವಾರ ಬೆಳಿಗ್ಗೆನೇ ಮಾಡಿ. ಭಾನುವಾರ ಬೆಳಿಗ್ಗೆನೇ ನೀವು ಮಾಡ್ಬೋದು ಫ್ರೀಯಾಗಿರೋರು. ಏನಾನ ಸ್ವಲ್ಪ ಅಡೆತಡೆ ಆಗಿದ್ದರೆ, ನಮಗೆ ಅದು ಇದು ಐತೆ ಅಂತೇನಾದರೂ ಇದ್ದರೆ ನೀವು ಆ ಥರ ಮಾಡ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನಾಳೆ ನೀವು ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಕರೆಕ್ಟಾಗಿ 5 ದಿನ ಇಲ್ಲ 11 ದಿನ, 5 ದಿನ ಹೋಯ್ತಂದರೆ 11 ದಿನ, ನಮ್ಮ ಕೈಯೆಲ್ಲ 5 ದಿನನೇ ಮಾಡ್ತೀರಿ ಅಂದರೆ ಅಷ್ಟೇ ಸಾಕು. ನೀವು ಡೈಲಿ ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಏನು ತೊಗೊಂಡು ಹೋಗ್ಬೇಕಲ್ಲ, ಫಸ್ಟ್ ದಿನ ಮಾಡಿ ಸಾಕು. ಮಾಮೂಲಿ ನಾರ್ಮಲ್ಲಾಗಿ ದೀಪ ಹಚ್ಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ನೀವು 5 ದಿನವೂ ಆ ಥರ ಮಾಡಿಕೊಂಡು ಬರ್ಬೋದು. ನಮಗೆ ಪರವಾಗಿಲ್ಲ, ಫ್ರೀಯಾಗಿದ್ದೀರಿ, ನಮಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಐತೆ, ನಮ್ಗೆ ತೊಂದರೆ ಐತೆ ಅಂತ ಇರೋರು ನೀವು ಅದನ್ನು ಏನು ಮಾಡಬೇಕಂದ್ರೆ, ತೊಂದರೆ ಜಾಸ್ತಿ ಇರೋರು ನೀವು ಹೋಗ್ಬಿಟ್ಟು 11 ದಿನ ನೀವು ಮಾಡಬೇಕು. 11 ದಿನ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರೋ ಅದು ನಿಮಗೆ ಪರಿಹಾರ ಅದರಲ್ಲಿ ಆಗ್ತದೆ. ನಾಗದೋಷ ಇರಲಿ ಪರವಾಗಿಲ್ಲ, ಏನಾನ ಶಕ್ತಿಗಳಿರಲಿ ಪರವಾಗಿಲ್ಲ, ನಮಗೆ ಕಂಕಣ ಭಾಗ್ಯ ಕೂಡಿ ಬರಿಲ್ಲ ಅಂದ್ರೂ ಈ ಸಮಸ್ಯೆಗೆ ಅದರಲ್ಲಿ ಪರಿಹಾರ ಐತೆ. ದಯವಿಟ್ಟು ನಾಳೆ ಮಾಡಿಕೊಡಿ. ನಾಳೆ ಐತೆ ಅನ್ನೋದಕ್ಕೆ ನಾನು ಇವತ್ತು ಲೈನಲ್ಲಿ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಅಷ್ಟೇ, ಮಾಮೂಲಿ ಕಡ್ಡಿ ಕರ್ಪೂರ, ಕಾಳುಗಳು, ಯಾವುದೇ ಕಾಳುಗಳಾಗಲಿ ಮಿಕ್ಸಿ ಓಡಿಸ್ಕೊಂಡು ಒಂದು ಅಷ್ಟಾದರೆ ಸಾಕು, ಅಷ್ಟು ಮಿಕ್ಸಿನಲ್ಲಿ. ಆದರೆ ಆ ಕೊಬ್ಬರಿ ಚಿಪ್ನಲ್ಲಿ ಹಾಕ್ಬಿಟ್ಟು ನೀವು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಅಂತೇಳ್ಬಿಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು, ಹೆಣ್ಣು ಮಕ್ಳಿಗೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಈ ಥರ ಮಾಡ್ಕೊಳ್ರಿ. ನಮ್ಗೆ ಓದಂಟಿಲ್ಲ, ನಾವು ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ ಅನ್ನೋರಲ್ಲ, ಈ ಥರ ಈ ಪೂಜೆಯನ್ನು ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಪರಿಹಾರ ಅನ್ನೋದು ಸಿಗ್ತೈತೆ. ಆಮೇಲೆ ಯಾರಿಗಾದರೂ ಮುತ್ತೈದೆ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರಿಗೆ ಒಂದು ಎಲೆ ಅಡಿಕೆ ಕೊಡಿ. ದಿನ ನೀವು ಪೂಜೆ ಮಾಡೋಷ್ಟು ದಿನವೂ ಸ್ವಲ್ಪ ಒಂದು 10-5 ದಾನ ಮಾಡಿ ಅವ್ರಿಗೆ ಎಲೆ ಅಡಿಕೆ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ಅದು ಪರಿಹಾರನೂ ಪರವಾಗಿಲ್ಲ, ಚೆಂದಾಗಿ ಇದು ಸಿಗ್ತೈತೆ, ರಿಸಲ್ಟ್ ಬರ್ತದೆ. ನಾನು ಆಲ್ರೆಡಿ ಮಾಡಿಸಿದ್ದೀನಿ, ಆದರೂ ನೀವು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗಾಗಿ ನೀವು ಮಾಡ್ಕೊಳ್ಳಿ. ನೋಡಿ, ನೀವು ₹1 ಖರ್ಚು ಮಾಡೋಂಗಿಲ್ಲ, ಬೇರೆ ಹತ್ರ ಎಲ್ಲಿಗೆ ಹೋಗೋಂಗಿಲ್ಲ, ನಿಮಗೆಲ್ಲ ಉಚಿತವಾಗಿ ಇದೆಲ್ಲನೂ ನಾನು ಹೇಳ್ಕೊಡ್ತಾಯಿದ್ದೀನಿ.
ನೀವು ಮಾಡ್ಕೊಳ್ಳಿ. ಇನ್ನೂ ಹೇಳ್ಕೊಡ್ತೀನಿ, ಇನ್ನೂ ಸ್ವಲ್ಪ ಟೈಮ್ ಐತೆ. ಇದು ಅಮಾವಾಸ್ಯೆಗೂ ನಾನು ರೆಮಿಡಿ ಮಾಡ್ತೀನಿ ಹೆಣ್ಮಕ್ಳಿಗಾಗಿ. ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ನಾಳೆ ಅಮಾವಾಸ್ಯೆ ಹುಣ್ಣಿಮೆ ಐತಲ್ಲ, ಹುಣ್ಣಿಮೆಗೆ ನೀವು ಇದು ಮಾಡಿಕೊಂಡು ನೋಡಿ. ನೀವು ಯಾರೆಲ್ಲ ನಾವು ತುಂಬ ಜಾಸ್ತಿ ಜೀವನದಲ್ಲಿ ಯಾರ್ಯಾರು ನೊಂದಿರ್ತಾರೋ ಅವ್ರು ನಿಜವಾಗ್ಲೂ ದಯವಿಟ್ಟು ಈ ರೆಮಿಡಿ ನೀವು ಮಾಡಿಕೊಂಡ್ರೆ ನಿಮಗೊಂದು ಪರಿಹಾರ ಅನ್ನೋದು ಸಿಗ್ತೈತೆ. ನಾನು ಆಲ್ರೆಡಿ ಎಲ್ಲರಿಗೂ ಹೇಳಿ ಇದು ಪ್ರಯೋಗ ಆಗಿದ್ದರೆ ಮಾತ್ರ ನಾನು ಲೈವಲ್ಲಿ ಹೇಳ್ತೀನಿ ಸ್ಟೋರಿ, ಇಲ್ಲಾಂದರೆ ಹೇಳಲ್ಲ. ಯಾಕಂದರೆ ನಾನು ಆಲ್ರೆಡಿ ಎಲ್ಲರಿಗೂ ಹೇಳಿ ಕೆಲವ್ರಿಗೆ ಎಲ್ಲ ಪಾಸ್ ಆಗೈತೆ. ಅವರು ಕೆಲವರು ಫೋನ್ ಮಾಡಿ ನಾವೆಲ್ಲ ಚೆನ್ನಾಗಿದ್ದೀರಿ, ಆರಾಮಾಗಿದ್ದೀರಿ, ನಮಗೆ ಮದುವೆ ಕೂಡ ಕಂಕಣ ಭಾಗ್ಯ ಕೂಡಿ ಬಂದೈತೆ ಅಂತ ಕೂಡ ನಮಗೆ ಹೇಳಿದ್ದಾರೆ. ಕೆಲವರು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟು ಹೋಗಿದ್ದಾರೆ. ಮುಂದೆ ಲೈನಲ್ಲಿ ಇದರಲ್ಲೇ 2 ವಿಡಿಯೋ ಹಾಕಿದ್ದೀನಿ, ಅದನ್ನು ಮಾಡ್ಕೊಂಡಿದ್ದೀರಿ. ನಾಗರ್ಗಳ ಹತ್ರ ವಿಡಿಯೋ ಮಾಡಿದ್ದೀನಿ, ಅದನ್ನು ಮಾಡ್ಕೊಂಡವ್ರೆ. ನೋಡಿ ಫ್ರೆಂಡ್ಸ್, ನೀವು ಹೆಣ್ಮಕ್ಳು ಪಾಪ ಯಾರೇ ಆಗಿದ್ದರೂ ಪರವಾಗಿಲ್ಲ, ನೀವು ಹೆಣ್ಮಕ್ಳಿಗೆ ಅಂತ ನಾನಿನ್ನು ಹೆಣ್ಮಕ್ಳಿಗೆ ಬೇಕಾದಷ್ಟು ರೆಮಿಡಿಗಳು ನಾನು ತೋರಿಸ್ತೀನಿ. ಕೆಲವು ಸಮಸ್ಯೆಗಳು ದೊಡ್ಡದಾಗಿ ಇರ್ತದೆ, ಅವರು ಯಾರ ಹತ್ರನೂ ಹೇಳ್ಕೊಳಕ್ಕಾಗೋದಿಲ್ಲ. ನಾನು ಲೈವಲ್ಲಿ ತೋರಿಸ್ತೀನಿ, ದಯವಿಟ್ಟು ನಿಮ್ಗಾಗಿ ನೀವು ಮಾಡ್ಕೊಳ್ಳಿ. ನಮ್ಮ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ನೋಡಿ, ಎಲ್ಲ ವಿಡಿಯೋಗಳು ನೋಡ್ತಿರಲ್ಲ, ನೀವು ಇದ್ರ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಅನ್ನೋದು 100% ಬರ್ತದೆ. ಥ್ಯಾಂಕ್ ಯು.